ಯೋಚನೆ ಮಾಡಿದ್ರು ಒಂದು 10 ನಿಮಿಷ ಜಾಸ್ತಿ ನೋಡೋಕ್ಕಾಗಲ್ರಿ. ಆದರೂ ಕೂಡ ಯಾಕೆ ರಾಜು ಅವ್ರ ಲಪ್ಪಂಗ್ ರಾಜು ಅನ್ಬೇಡ್ರಿ, ಅವ್ರಿಗೆ ರಾಜು ಅವ್ರನ್ರಿ. ಯಾಕೆ ಸ್ಕ್ರೀನ್ ನೇಮ್ ಅದು ಲಪ್ಪಂಗ್ ರಾಜು ಅನ್ನೋದು, ರಾಜು ಅವ್ರ ತಾನ್ರಿ ಎಲ್ಲರೂ. ಏನೋ ಒಂದು ಒಳ್ಳೆಯ ಒಂದು ಆಲೋಚನೆ ಇಟ್ಕೊಂಡು ಒಂದಷ್ಟು ಆ್ಯಕ್ಟ್ರಸ್ ಏನು ಸ್ಟ್ರಗಲ್ ಮಾಡ್ತಾರೋ ಅದ್ರ ಹಿಂದೆ ಏನು ಒಂದು ಅವ್ರದ್ದು ಅಂದರೆ ಒಂದು ಏನು ಸಾಹಸ ಇರ್ತೈತಿ, ಅದರಿಂದ ಪರಿಶ್ರಮವನ್ನು ತೋರಿಸ್ಬೇಕಂತ ಹೇಳಿ ಒಂದೇನೋ ಪಿಕ್ಚರ್ ಮಾಡಿದಾರತ್ತ. ಅವ್ರ ಜೊತೆ ಮಾತನಾಡಿದಾಗ ಗೊತ್ತಾತ್ರಿ. ನಾವೆಲ್ಲರೂ ಹೆಚ್ಚಕ್ಕೆ ರಾಜು ಅವರು ನಮ್ಮ ಗೋಕಾಕದ ಒಂದು ಏನೋ ಪ್ರತಿಭೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬಂದು ಯಾಕೆ ಅವ್ರು ರೀಲ್ಸ್ ಅಂತ ತಾವು ನೋಡ್ತೀರಿ, ಅವ್ರಿಗೊಂದು ಸಪೋರ್ಟ್ ಮಾಡಿದ್ದೀರಿ ಇಷ್ಟು ದಿನ. ಇವತ್ತು ಅವ್ರು ಏನೋ ಒಂದು ಬಿಗ್ ಒಂದು ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬಂದು ಆ ಒಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ. ನಮ್ಮ ಜನ ಮೊದಲಿನ ಸ್ವಲ್ಪ ಹಾಸ್ಯಪ್ರಿಯ ಜನ ಯಾಕೆ ಬರೀ ಕಾಮಿಡಿ ಮಾಡೋದಾಯ್ತು ಹಂಗೇನಿಲ್ರಿ. ಒಳ್ಳೆ ಬೇರೆ ಥರ ಯಾಕೆ ಆ್ಯಕ್ಟ್ರ್ ಅಂದರೆ ಬರೀ ಕಾಮಿಡಿಗೆ ಸೀಮಿತ ಅಲ್ಲ, ಎಲ್ಲ ಥರ ಆ್ಯಕ್ಟಿಂಗ್ ಅವ್ರು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಯಾಕಂದ್ರೆ ರಾಹುಲ್ ಅವರ ನಾವು ಮಾತಾಡ್ಬೇಕಾದ್ರೆ ಅಂದರು, ಯಾಕಂದ್ರೆ ಇದ್ರ ಟೈಟಲ್ ನೋಡಿರ್ಬೋದು ನಾವು, ಕಿಡ್ನ್ಯಾಪ್ ಕಾವ್ಯ ಅಂತ ಇಟ್ಟಿದ್ದಾರೆ ಅವ್ರು. ಅದಕ್ಕೆ ನಾವೇನು ಹೇಳೋದು ಯುವಕರಿಗೆ, ತಾವು ಕಾವ್ಯಾನ ಕಿಡ್ನ್ಯಾಪ್ ಮಾಡಬೇಡ್ರಿ. ನಿಮ್ಮ ಒಳಗೆ ಏನು ಆಲೋಚನೆ ಇರ್ತೈತಲ್ಲ, ನಾ ಏನರ ಮಾಡಿ ಮಂದಿ ಮಾತಾಡ್ತಾರಪ್ಪ, ನಾ ಫೇಲ್ ಆದ್ನಿ ಅಂದರೆ ಇನ್ನು ಅಂಥ ವಿಚಾರನ ಕಿಡ್ನ್ಯಾಪ್ ಮಾಡಿರಿ ನಿಮ್ಮ ತಲೆಯಾಗಿಂದ, ಕಾವ್ಯಾನ ಕಿಡ್ನ್ಯಾಪ್ ಮಾಡಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೇವೆ. ಈ ಒಂದು ಚಲನಚಿತ್ರನ ವೀಕ್ಷಣೆ ಮಾಡಿರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ತಾವು ಸಪೋರ್ಟ್ ಮಾಡಿದಾಗನ ಅವ್ರು ಮತ್ತು ಮುಂದೆನೂ ಕೂಡ ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು. ಅದಕ್ಕೆ ಯಾಕೆ ಇಷ್ಟು ದಿನ ಅವ್ರದ್ದು ರೀಲ್ಸ್ ತಾವು ನೋಡ್ತೀರಿ, ರೀಲ್ಸ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಂದಾಗ ಅವರು ಧೈರ್ಯ ಮಾಡಿ ಮುಂದೆ ಬಂದಾರೆ. ಅದಕ್ಕೆ ಅದೇ ಪ್ರೀತಿ ಇಲ್ಲೂ ಬಂದು ಅವ್ರಿಗೆ ತೋರಿಸೋದು ನಾ ಹೇಳ್ತೇನೆ. ಇವತ್ತಿನ ಯುಗ ಈಗ ನೋಡಿರಿ, ಮೊದಲೆಲ್ಲ ಪೇಪರ್ನ ಬರ್ದಾಗ ನೀವು ಮೊಬೈಲ್ ಹಿಡ್ದಿದ್ದೀರಿ. ಯಾಕೆ ಎಲ್ಲರೂ ಹಂಗೆ ಆಧುನಿಕ ಮುಂದೆ ಹೊಂಟಿದ್ದಾರೆ. ಸೊ ಇಲ್ಲಿ ಆ ತಕ್ಕಂಗೆ ನಾವು ಯಾಕೆ OTT ಪ್ಲ್ಯಾಟ್ಫಾರ್ಮ್ ಅದಾವ್ರಿ, ಅಲ್ಲಿ ಅವ್ರು ರಿಲೀಸ್ ಮಾಡ್ಬೋದು. ಅಂದರೆ ಜನ ಹೆಂಗ್ರಿ ಅನುಕೂಲತೆ ನೋಡ್ತಾರೆ ರೀ ಇವಾಗ ಟೈಮ್. ಯಾಕೆ ಕೆಲವೊಬ್ರಿಗೆ ಸಮಯ ಇರೋದಿಲ್ಲ. ಈಗ ನಮ್ಮದೇ ಉದಾಹರಣೆ, ಯಾಕೆ ನಮಗೂ ಪೂರಾ ಪಿಕ್ಚರ್ 3 ತಾಸು ಕೊಟ್ಟು ನೋಡೋಕೆ ಹೋಗೋದಿಲ್ಲ. ನಾವೇನು ಮಾಡ್ತೀವಿ, 1 ತಾಸು ನೋಡ್ತು ಮತ್ತು ಪಾಸ್ ಮಾಡ್ತು ಮತ್ತು 3 ಟೈಮ್ ಸಿಕ್ಕಾಗ ನೋಡ್ತು. ಸೊ ಅಂಥ ಅನುಕೂಲತೆ ಇದ್ದಾಗ ಜನ ಅದನ್ನು ಬಯಸ್ತಾರೆ. ಅದಕ್ಕೆ ಸಾಕಷ್ಟು ಸಾಧನಗಳು ಈಗ ಅವ್ರು OTTನಾಗ ಅವರು ಈ ಫಿಲ್ಮ್ ರಿಲೀಸ್ ಮಾಡ್ಬೋದು. ಸೊ ಹಂಗೆ ಮಾಡಿದ್ರಂದ್ರೆ ಯುವಕರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಎಂಬ ಚಲನಚಿತ್ರವನ್ನು ನಮ್ಮ ಗೋಕಾಕದ ಪ್ರತಿಭೆ ಲಪ್ಪಂಗ್ ರಾಜ ಅವರು ಅದರಲ್ಲಿ ನೇತೃತ್ವವನ್ನು ವಹಿಸಿದ್ದಾರೆ. ಹೆಚ್ಚು ಯುವಕರು ಈ ಒಂದು ಚಲನಚಿತ್ರಕ್ಕೆ ಅವರು ವೀಕ್ಷಣೆ ಮಾಡೋ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಅವರು ಸಾಕಷ್ಟೊಂದು ಶ್ರಮವನ್ನು ವಹಿಸಿ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ದಲ್ಲಿ ವಿಡಿಯೋ ಮಾಡೋ ಮುಖಾಂತರ ಇವತ್ತು ಅವರು ಸಾಕಷ್ಟು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಅದಕ್ಕೆ ಅವರೆಲ್ಲ ನಾವು ಸ್ಥಳೀಯರು ಸೇರ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಆ ನಿಟ್ಟಲ್ಲಿ ಇವತ್ತು ಒಂದು ದೊಡ್ಡ ವೇದಿಕೆ ಅವ್ರಿಗೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಮಟ್ಟದಲ್ಲಿ ಅವರು ದೊಡ್ಡ ಸ್ಕ್ರೀನ್ಗಳಲ್ಲಿ ಬರಲಿ, ದೊಡ್ಡ ಪ್ರತಿಭೆಯಾಗಿ ಅವರು ಹೊರಹೊಮ್ಮಲಿ ಅಂತ ನಾನು ಆಶಯಿಸ್ತೇನೆ. ಅದಕ್ಕೆ ಆ ಒಂದು ನಿಟ್ಟಲ್ಲಿ ನಾವು ಕೂಡ ಅವ್ರಿಗೆ ಸದಾ ಪ್ರೋತ್ಸಾಹ ಮಾಡ್ತೇವೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಖುಷಿ ಅನ್ಸೋದೈತ್ರಿ. ನಾವೆಲ್ಲ ಉತ್ತರ ಕರ್ನಾಟಕ ಜನ ಒಂದು ಗೋಕಾಕದಾಗ ಒಂದು ಸಣ್ಣ ಟೀಮ್ ಕಟ್ಕೊಂತ ಅಲ್ಲಿ ಇಲ್ಲಿ ಘಟ್ಟದಲ್ಲಿ ರೀಲ್ಸ್ ಮಾಡ್ತೀನಿ. ಬಟ್ ಇವತ್ತು ತನಕ ಹೋಗಿ ಒಂದು ದೊಡ್ಡ ಬರ್ದ ಮೇಲೆ ಅದು ನಮ್ಮ ಊರಾಗ ನಾ ಸಣ್ಣ ಆದಂದ್ರೆ ಇಲ್ಲಿ ಆಡಿದಂತ ಒಂದು ನಂಬರ್ ಹೆಚ್ಚಿ ಕೈಕಾಲು ಮುರ್ಕೊಂಡು ಟಿಕೆಟ್ ತಗೊಂಡು ಬರ್ತೀನಿ ಒಂದು ಸಿನಿಮಾಕ್ಕೆ. ಸೊ ಆ ಥಿಯೇಟ್ರಿಗೆ ನನ್ನೊಂದು ಸಿನಿಮಾ ನಾ ದೊಡ್ಡ ಬರ್ದ ಮೇಲೆ ಕಾಣೋದು ಭಾಳ ಖುಷಿ ಅನ್ಸೈತ್ರಿ. ಸೊ ಯಾವ ಥರ ಮೊದಲಿಂದ ಯೂಟ್ಯೂಬ್ದಾಗ ಇನ್ಸ್ಟಾದಾಗ ಸಪೋರ್ಟ್ ಮಾಡ್ಕೊಂಡು ಬಂದಿರಿ, ಅದೇ ಥರ ಮುಂದೆ ಸಪೋರ್ಟ್ ಮಾಡಿರಿ. ಮುಂದಿನ ದಿನ ಅಂದಾಗ ನನ್ನ ಟೀಮ್ ಕರ್ಕೊಂಡು ಒಂದಿನ ಸಿನಿಮಾ ಥಿಯೇಟ್ರಿಗೆ ಇರ್ಬೇಕಂತ ಒಂದು ಆಸೆ ಐತಿ. ಹಿಂಗೆ ಸಪೋರ್ಟ್ ಮಾಡಿರಿ. ಎಲ್ಲ ಉತ್ತರ ಕರ್ನಾಟಕ ಕಲಾವಿದರನ್ನ ಹಾರೈಸಿರಿ, ಬೆಳೆಸ್ಲಿ. ಸರ್, ತಮ್ಮ ಪ್ರೇಕ್ಷಕರು ಏನು ಫ್ಯಾನ್ಗಳು ಇದ್ದಿರಲ್ಲ ಬಿಡದಾರ, ಮೊದಲೇ ಏನ್ ಮಾಡ್ತಾರೆ ಯೂಟ್ಯೂಬ್ದಾಗ ಮೊಬೈಲ್ದಾಗ ನೋಡ್ತಿದ್ರು, ಈಗ ಪರದೆ ಮೇಲೆ ಬಂದಿರಿ, ಅವ್ರಿಗೆ ಅಂಥವ್ರಿಗೆ ಏನು ಹೇಳ್ಸಕ್ ಮಾಡ್ತೀರಿ? ಈಗ ಅದೇ ಹೇಳ್ತೀನಿ ನಾನು, ಈಗ ಯೂಟ್ಯೂಬ್ದಾಗ ಅದು ನನಗೇನು ಸಪೋರ್ಟ್ ಮಾಡೀರಿ. ಸೊ ಸ್ವಲ್ಪ ಅಲ್ಲಿದಕ್ಕೆ ಸೊ ಈಗೇನು ಯೂಟ್ಯೂಬ್ದಾಗ ನೋಡ್ತೀರಿ, ಯೂಟ್ಯೂಬ್ ಅಪ್ಲೋಡ್ ಆಗಿತ್ತು ಮುಂಚೆ ಏನು ವೇಟಿಂಗ್ ಮಾಡ್ತೀರಿ, ಅದೇ ಥರ ಈಗ ಸಿನಿಮಾ ಕಿಡ್ನ್ಯಾಪ್ ಯಾವಾಗ ರಿಲೀಸ್ ಆಕತಿ, ಯಾವಾಗ ಕೇಳತ್ತೀರಿ. ಸೊ ಗೋಕಾಕ್ ಲಕ್ಷ್ಮೀ ಟಾಕೀಸ್ಗೂ ಬಂದೈತಿ, ಜಮಖಂಡಿ ಬಂದೈತಿ, ಹುಬ್ಳಿ ಧಾರವಾಡ, ನಿಪಾನಿ ಈ ಥರ ಎಲ್ಲ ಕಡೆ ಬಂದೈತ್ರಿ. ಸೊ ಎಲ್ಲರೂ ಹೋಗಿ ನೋಡ್ರಿ, ಇದನ್ನ ಸಿನಿಮಾನ ಗೆಲ್ಸ್ರಿ ಅಂತ ಹೇಳಕ್ಕೆ ಇಷ್ಟ. ಕೊನೆ ಬಾರಿ ಸರ್ ಲಫಂಗ್ ರಾಜ ಅಂತ ಗುರುತಿಸೋದಿದ್ರು, ಈಗ ಸರ್ ತಾವ ಕೇಳಿದ್ರಿ, ಈಗ ಲಫಂಗ್ ರಾಜ ಅನ್ಬೇಡ್ರಿ ರಾಜು ಅನ್ಬೇಕಂತ ಹೇಳಿ, ಅದಕ್ಕೆ ತಾವೇನು ಹೇಳ್ತೀರಿ? ಜನಗೆ ಅವ್ರ ಪ್ರೀತಿ ರೀ, ಅವ್ರು ಹೆಂಗೋ ಕರಿತಾರ, ಅದಕ್ಕೆ ಇಷ್ಟ ನಾನು. ಬಟ್ ನಾನು ಉತ್ತರ ಕರ್ನಾಟಕ ಲಪ್ಪಂಗ ರಾಜ ಅಂತಾನೆ ಒಂದು ಫೇಮಸ್ ಆಗಿದ್ದೆ. ಸೊ ಜನ ಯಾವ ಥರ ಕರಿತಾರೆ ಅದು ಅವ್ರಿಗೆ ಬಿಟ್ಟು